ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ರೆಡಿಮೇಡ್ ಪೆಟಿಕೋಟ್ ತಗೊಂಡಾಗ ಸ್ವಲ್ಪ ಲಾಂಗ್ ಇರುತ್ತಲ್ವ, ಅದನ್ನು ನಮ್ಮ ಅಳತೆಗೆ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ ಒಂದು ರೆಡಿಮೇಡು ಪೆಟಿಕೋಟ್ ಇದೆ ನೋಡಿ. ಈಗ ನಮ್ಮ ಅಳತೆಯ ಪೆಟಿಕೋಟೊಂದನ್ನು ತಗೋಬೇಕು. ಇಲ್ಲಿ ನನ್ನ ಅಳತೆ ಪೆಟಿಕೋಟ್ ತಗೊಂಡಿದ್ದೀನಿ. ಇದ್ರ ಉದ್ದ ಎಷ್ಟಿದೆ ನೋಡೋಣ. ಇದು 34 ಇಂಚಿದೆ. ಅಂದರೆ ನನ್ನ ಹಳೆ ಪೆಟಿಕೋಟು 34 ಇಂಚಿದೆ. ಹೊಸ ಪೆಟಿಕೋಟು ಲೆಂತು ಎಷ್ಟಿದೆ ನೋಡೋಣ. ಇದು 38 ಇಂಚಿದೆ. 38 ಅಂದರೆ ನಮಗೀಗ ಅಳತೆ ಬೇಕಾಗಿರೋದು 34. ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. 34 ಇಂಚು ಅಳತೆ ಬೇಕಾಗಿರೋದು. ಎಕ್ಸ್ಟ್ರಾ 4 ಇಂಚು ಜಾಸ್ತಿನೇ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ 4 ಇಂಚು ಎಕ್ಸ್ಟ್ರಾ ಬಂದಿದೆ. ಈಗ ಇದನ್ನು ಕಡಿಮೆ ಮಾಡ್ಕೋಬೇಕು. ಇದನ್ನು ಯಾವ ಥರ ಸ್ಟಿಚ್ ಮಾಡಿ ಕಡಿಮೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಪೆಟಿಕೋಟ್ ಇಲ್ಲಿ ತಗೊಂಡಿದ್ದೀನಿ ನೋಡಿ. ಇದನ್ನು ಉಲ್ಟಾ ಮಾಡ್ಕೋಬೇಕು. ಈ ಥರ ಉಲ್ಟಾ ಸೈಡ್ ಇದೆಯಲ್ಲ, ಈ ಕಡೆ ಈ ಥರ ಮಾಡ್ಕೋಬೇಕು. ನಾವು ಮೇಲ್ಗಡೆ ಸ್ಟಿಚ್ ಮಾಡೋಕ್ಕೆ ಹೋಗಬಾರ್ದು. ಮೇಲ್ಗಡೆ ಪಟ್ಟಿ ಕೊಟ್ಟಿರ್ತೀವಿ ನೋಡಿ, ಅಲ್ಲಿ ಸ್ಟಿಚ್ ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿ ಕರೆಕ್ಟಾಗಿ ನಮಗೆ ಸಿಗಲ್ಲ ಸ್ಟಿಚ್ ಮಾಡೋಕ್ಕೆ. ಇಲ್ಲಿ ಕೆಳಗಡೆ ಸ್ಟಿಚ್ ಮಾಡ್ಕೋಬೇಕು. ಇಲ್ಲೇನು ಮಾಡಬೇಕು ಅಂದರೆ, ಈಗ ನಮಗೆ 4 ಇಂಚು ಜಾಸ್ತಿ ಇರೋದಲ್ವ, ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸುತ್ತ ಪೆಟಿಕೋಟ್ನ ಪೂರ್ತಿ ಸುತ್ತ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇದು ಸ್ಟಾರ್ಟಿಂಗ್ ಕಲಿಯೋರಿಗೆ ನಾನು ಹೇಳ್ಕೊಡ್ತಾ ಇರೋದು. ಸ್ಟಿಚಿಂಗ್ ಪೂರ್ತಿ ಕಲ್ತಿರೋರಿಗೆ ಏನು ತೊಂದರೆ ಇಲ್ಲ, ಅಂದಾಜಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗ್ತಾರೆ. ಈಗ ರೀಸೆಂಟಾಗಿ ಕಲಿತಾ ಇರ್ತಾರಲ್ಲ, ಅಂಥವ್ರಿಗೆ ಯಾವ ಥರ ಹಿಡಿಬೇಕು, ಸ್ಟಿಚ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂಥವರು ಈ ಥರ ಟ್ರಿಕ್ಸನ್ನು ಫಾಲೋ ಮಾಡಿ. ಈ ಥರ ಸುತ್ತ ಮಾರ್ಕ್ ಮಾಡ್ಕೊಂಡು ಹೋಗಿ. ನೀವು ಬೇಕಂದರೆ ಕೆಳಗಡೆನೇ ಇಟ್ಕೊಳ್ಳಿ, ನೆಲದಲ್ಲಿ ಹಾಸ್ಕೊಂಡು ಮಾರ್ಕ್ ಮಾಡ್ಕೊಂಡು ಹೋಗಿ. ಇಲ್ಲಿ ನೆರಿಗೆ ಇದೆಯಲ್ವ, ನೆರಿಗೆನ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. 4 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಂಡು ಹೋಗಿ. ನೋಡಿ, ಇಲ್ಲಿ ನಾನು ಪೂರ್ತಿ ಸುತ್ತ 4 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಮಾರ್ಕ್ ಮಾಡ್ಕೋಬೇಕು. ಅಂದಾಜಿಗೆ ಕಣ್ಣಳತೆಗೆ ನೀವು ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಸ್ಟಿಚ್ ಮಾಡೋದು ಪುನಃ ಬಿಚ್ಚೋದು ನಮಗೂ ಬೇಜಾರಾಗ್ಬಿಡುತ್ತೆ. ಸ್ಟಾರ್ಟಿಂಗ್ ಕಲಿಯೋರಿಗೆ ತುಂಬ ಕಷ್ಟ ಆಗ್ತದೆ. ಈಗ ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ, ಇಲ್ಲಿಂದ ಇಲ್ಲಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀವಿ. ಅದರ ಮಧ್ಯಕ್ಕೆ ಒಂದು ಲೈನ್ ಹಾಕ್ಕೊಳ್ಳಿ. ಅಂದರೆ ನಾವೀಗ 4 ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ, ಬಟ್ಟೆನ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಅದರ ಮಧ್ಯಕ್ಕೆ 2 ಇಂಚು, ಮೇಲ್ಗಡೆ 2 ಇಂಚು ಬರಬೇಕು, ಕೆಳಗಡೆ 2 ಇಂಚು. 4ರ ಮಧ್ಯಕ್ಕೆ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿಂದ ನೋಡಿ, ಇಲ್ಲೆರಡು ಟೋಟಲ್ 4, ಮಧ್ಯ 2 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಕಲಿಯೋರು ಪೂರ್ತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ. ಆವಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಏರೋಪೇರ್ ಆಗಿಬಿಡುತ್ತೆ. ಪೆಟಿಕೋಟು ಹಾಕ್ಕೊಂಡಾಗ ಮೇಲೆ ಕೆಳಗಡೆ ಅಂತ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ನಾವು ಬಟ್ಟೆನ ಕರೆಕ್ಟಾಗಿ ಒಂದೇ ಸಮಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈ ಥರ ಕರೆಕ್ಟಾಗಿ ಇಟ್ಕೋಬೇಕು. ಒಂದೇ ನೇರಕ್ಕೆ ಸುಮ್ಮನೆ ಆ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬಾರ್ದು. ಸ್ವಲ್ಪ ಬಟ್ಟೆನ 4 ಇಂಚಿಗೆ ಇಟ್ಕೊಂಡು ನಾವು ಮಾರ್ಕ್ ಮಾಡಿದ್ದೀವಲ್ಲ, ಅದರ ಅಳತೆಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಕೆಲವೊಂದು ಪೆಟಿಕೋಟಲ್ಲಿ ಸ್ವಲ್ಪ ಕ್ರಾಸಾಗಿ ಸ್ಟಿಚ್ ಮಾಡಿರ್ತಾರೆ. ನಾವು ರೆಡಿಮೇಡ್ ಪೆಟಿಕೋಟ್ ತಗೊಂಡಾಗ ಕ್ರಾಸ್ ಆಗಿರುತ್ತೆ. ಆವಾಗ ಬೇಕಂದರೆ ನಾವಿಲ್ಲಿ ಸ್ವಲ್ಪ ಬಟ್ಟೆನ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ಇಲ್ಲಿ ತೋರಿಸ್ತೀನಿ ರೀ, ಒಂದು ನಿಮಿಷ. ಇಲ್ಲಿ ಕರೆಕ್ಟಾಗಿದೆ 4 ಇಂಚಿಗೆ. ಅದ್ರ ಮಧ್ಯಕ್ಕೆ 2 ಇಂಚಿಗೆ ಸ್ಟಿಚ್ ಮಾಡ್ಕೊಂಡು ಹೋಗಿ.
ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಬಟ್ಟೆ ಜಾಸ್ತಿ ಬಂದಿದೆ. ಈಗ ಏನು ಮಾಡಬೇಕು ಅಂದರೆ ಈ ಥರ ಸ್ವಲ್ಪ ಮಡಚ್ಕೊಳ್ಳಿ. ಇಲ್ಲಿ ಈ ಭಾಗದಲ್ಲಿ ನಿಮ್ಗೆ ಎಲ್ಲಿ ಬಟ್ಟೆ ಜಾಸ್ತಿ ಬಂದಿದೆ ಅನಿಸ್ತದೆ ಅಲ್ಲಿ ಮಡಚ್ಕೊಳ್ಳಿ. ಕೆಲವೊಂದು ಸಲ ನಾವೆಷ್ಟೇ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರು, ಪೆಟಿಕೋಟ್ ರೆಡಿಮೇಡ್ ಪೆಟಿಕೋಟಲ್ಲಿ ಅವ್ರು ಸ್ಟಿಚ್ ಮಾಡಿರ್ತಾರಲ್ಲ, ಅದೇ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಆವಾಗ ನಾವೇನು ಮಾಡಬೇಕು ಅಂದರೆ ಇದರ ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ನಮಗೆ ಕರೆಕ್ಟಾಗಿ ಮುಂದೆ ಹೋಗ್ತಾ ಹೋಗ್ತಾ ಕರೆಕ್ಟಾಗಿ ಸಿಗುತ್ತೆ. ಈ ಥರ ಮಾಡ್ಕೊಂಡೋಗಿ ನೋಡಿ. ಇಲ್ಲಿ ಫಸ್ಟ್ ಟೈಮ್ ಹೊಲಿಯುವಾಗ ತುಂಬ ಹಿಂಸೆ ಆಗ್ಬೋದು ಫ್ರೆಂಡ್ಸ್. ಇದನ್ನು ಈ ಥರ ಇಟ್ಕೊಳ್ಳಿ. ನೀವು ಸ್ಟಿಚ್ ಹಾಕುವಾಗ ಸ್ಟಿಚ್ ಚಿಕ್ಕದಾಗಿ ಬರುತ್ತೆ ನೋಡಿ, ಆ ಥರ ಹಾಕೋಕ್ಕೆ ಹೋಗಬೇಡಿ. ಬೇಗ ಬಿಚ್ಚೋಕ್ಕೆ ಈಸಿ ಆಗೋಂಗೆ ಲಾಂಗ್ ಸ್ಟಿಚ್ ಬರುತ್ತಲ್ಲ, ಲಾಂಗ್ ಸ್ಟಿಚ್ಚನ್ನೇ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಫಸ್ಟ್ ನಾವು ಸ್ಟಿಚ್ ಹಾಕಿದ್ದೀವಿ ನೋಡಿ, ಆ ಸ್ಟಿಚ್ ಹತ್ರ ಬಂದಿದ್ದೀವಿ. ಈಗ ಕೊನೆಗೆ ನಾವು ಸ್ಟಿಚ್ ಆದಮೇಲೆ ಕೊನೆಗೆ ಅದರ ನೇರಕ್ಕೆ ಬಂದಿರಬೇಕು. ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡೋಗಿ. ಈ ಥರ ಆಯ್ತಲ್ವಾ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೂ ಸ್ವಲ್ಪ ಬಟ್ಟೆ ಜಾಸ್ತಿ ಬಂತು ನೋಡಿ. ಈಗ ಏನು ಮಾಡಿ, ಇದೇ ಥರ ಫಸ್ಟ್ ನೀವು ಮಾಡಿದ್ರಲ್ಲ ಆ ಥರ ಮಾಡ್ಕೊಳ್ಳಿ. ನಾನು ಮಾಡಿದ್ನಲ್ಲ ಆ ಥರ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಅದೇನು ಕಾಣಿಸಲ್ಲ. ಇದು ಫಸ್ಟ್ ಸ್ಟಿಚ್ ಮಾಡಿದ್ದೀವಿ ನೋಡಿ, ಅಲ್ಲಿಗೆ ಬಂದಾಗ ಅದರ ನೇರಕ್ಕೆ ಕರೆಕ್ಟಾಗಿ ಬರುತ್ತೆ. ನಾವು ಸ್ಟಿಚ್ ಆ ಕಡೆಯಿಂದ ಹಾಕ್ಕೊಂಡು ಬಂದಾಗ ಈ ಥರ ಕರೆಕ್ಟಾಗಿ ಬರಬೇಕು. ಆಗ ಮಾತ್ರ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಈಗ ನೋಡಿ, ಇಲ್ಲಿ ಪೂರ್ತಿ ಸ್ಟಿಚ್ ಹಾಕಿದ್ದೀನಿ. ಇದನ್ನು ಈ ಥರ ನೋಡಿ, ಇಲ್ಲಿ ಕೆಳಗಡೆ ನಾವು ಸ್ಟಿಚ್ ಮಾಡಿದ್ದೀವಲ್ಲ, ಅದ್ರ ಮೇಲೆ ನಾವು ಈ ಥರ ಪ್ರಿಲ್ಸ್ ಬಟ್ಟೆ ಇದೆಯಲ್ಲ, ಇದನ್ನು ಇಟ್ಟಾಗ ಕೆಳಗಡೆ ನಾವು ಫೋಲ್ಡ್ ಮಾಡಿರೋ ಬಟ್ಟೆ ಕಾಣಿಸ್ಬಾರ್ದು. ಅದು ಕಾಣಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ಥರ ಹಾಕೋಬೇಕು ನೋಡಿ. ಇಲ್ಲಿ ಕಾಣಿಸ್ತಾ ಇಲ್ಲ. ಈ ಥರ ಕರೆಕ್ಟಾಗಿ 2 ಇಂಚಿಗೆ ನಿಮ್ಮ ಅಳತೆ ನಾನೀಗ ತೋರಿಸ್ತಿದ್ದೀನಿ ನೋಡಿ, ಆ ಥರ ಅಳತೆಗೆ ಹಾಕ್ಕೊಂಡ್ರೆ ಇದು ಕಾಣಿಸಲ್ಲ. ಈಗ ಇಲ್ಲಿ ನಾವು ಸ್ಟಿಚ್ ಮಾಡಿದ್ದೀವಲ್ಲ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲಕ್ಕೆ ಸ್ಟಿಚ್ ಹಾಕ್ಕೊಂಡು ಹೋಗಿ. ನೀವು ಇಲ್ಲಿ ಲಾಂಗ್ ಸ್ಟಿಚ್ ಹಾಕ್ಕೊಳ್ಳಿ. ತುಂಬ ಚಿಕ್ಕದಾಗಿರೋ ಸ್ಟಿಚ್ ಹಾಕೋಕ್ಕೆ ಹೋಗಬೇಡಿ. ಲಾಂಗ್ ಸ್ಟಿಚ್ ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಬಿಚ್ಚಬೇಕು ಅಂದಾಗ ಬೇಗ ಬಿಚ್ಚೋಕ್ಕೆ ಈಸಿ ಆಗ್ತದೆ ನೋಡಿ. ಈ ಥರ ಪ್ರೆಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡೋಗಿ. ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ. ಇಲ್ಲೇನು ಸ್ಟಿಚ್ ಹಾಕಬೇಕು ಅಂತಿಲ್ಲ, ನೀಟಾಗಿ ಫಿನಿಶಿಂಗ್ ಕಾಣಿಸ್ಬೇಕು ಅಂತ ಈ ಥರ ಹಾಕೋದು. ಈಗ ನಾವು ಫಸ್ಟ್ ಹಾಕಿದ್ದೇವಲ್ಲ, ಅದೇ ಸ್ಟಿಚ್ ಮೇಲೆ ಬಂತು ನೋಡಿ, ಅದ್ರ ಮೇಲೆ ಕರೆಕ್ಟಾಗಿ ಹಾಕ್ಕೊಂಡು ಈ ಥರ ದಾರಾನ ಕಟ್ ಮಾಡ್ಕೋಬೇಕು. ನಾವು ಪೆಟ್ಟಿಕೋಟ್ ಯಾವ ಕಲರ್ ಇದೆ ಅದೇ ಕಲರು ದಾರ ತಗೋಬೇಕು. ಆವಾಗ ನೀಟಾಗಿ ಬರುತ್ತೆ. ಯಾವುದೇ ಬಟ್ಟೆ ಆಗಲಿ ನಾವು ಅದೇ ಕಲರ್ ತಗೊಂಡ್ರೆ ಬಟ್ಟೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಸ್ಟಿಚ್ ಆಗಿದೆ ನೋಡಿ. ಈಗ ನಮಗೆ 34 ಇಂಚು ಬೇಕಿತ್ತಲ್ವಾ? ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಸ್ಟಿಚ್ ಆಗಿದೆ. ಈಗ 34 ಇಂಚು ಎಷ್ಟಿದೆ ಅಂತ ನೋಡೋಣ ಅಳತೆ. ಕರೆಕ್ಟಾಗಿ 34 ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ, 34 ಇದೆ. ಈಗ ಸ್ಟಿಚ್ ಆಯಿತು. ಈಗ ಇದರಲ್ಲಿ ಲಾಡಿ ಕೊಟ್ಟಿರ್ತಾರಲ್ಲ, ಕೆಲವೊಂದು ಸಲ ಪೆಟ್ಟಿಕೋಟಲ್ಲಿ ಚಿಕ್ಕದಾಗಿ ಕೊಟ್ಟಿರ್ತಾರೆ. ಇದು ನಮ್ಗೆ ಹಾಕೋಕ್ಕಾಗಲ್ಲ. ಹಾಗೇನು ಮಾಡಬೇಕು ಅಂದರೆ, ಎಕ್ಸ್ಟ್ರಾ ನಾವು ಈಗ ಕಾಟನ್ ಪೀಸ್ಗಳ ಬಟ್ಟೆ ಎಲ್ಲ ಇರುತ್ತಲ್ಲ, ಅಂಥ ಬಟ್ಟೆನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಇದು ನಾನು ತೆಗಿತೀನಿ ಈಗ. ಇದು ಬೇಡ, ಇದು ತುಂಬ ಚಿಕ್ಕದಿದೆ. ಈಗ ನಾನು ಇದಕ್ಕೆ ಎಕ್ಸ್ಟ್ರಾ ಲಾಡಿ ಕೊಡ್ತೀನಿ ನೋಡಿ. ನನ್ನ ಹತ್ರ ಇದೊಂದು ಬಟ್ಟೆ ಪೀಸ್ ಇತ್ತು. ಇದನ್ನು 2 ಇಂಚಿಗೆ ಈ ಥರ ಇಟ್ಕೊಂಡು 2 ಇಂಚ್ ಬಟ್ಟೆನ ಕಟ್ ಮಾಡ್ಕೋಬೇಕು.
2 ಇಂಚಿಗೆ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕರೆಕ್ಟಾಗಿ ಒಂದೇ ಸಮಕ್ಕೆ ಕಟ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ಲಾಡಿಗೆ ಅಷ್ಟೊಂದು ಬಟ್ಟೆ ಇಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ. ಅದು ಯಾವ ಥರ ಅಳತೆ ಮಾಡೋದು ಅಂತ ನೋಡೋಣ. ಇಲ್ಲಿ ಪೆಟ್ಟಿಕೋಟ್ನ ಸೊಂಟದ ಅಳತೆ ಫಸ್ಟ್ ತಗೊಳ್ಳೋಣ ನಾವು. ಇಲ್ಲೀಗ ನನಗೆ 21 ಇಂಚು ಸಿಕ್ಕಿದೆ. 2 ಕಡೆ ಸೇರಿ ಒಂದು ಕಡೆ 21, 2 ಕಡೆ ಸೇರಿ ಎಷ್ಟಾಗುತ್ತೆ? 22 ಆಗುತ್ತೆ, 42 ಆಗುತ್ತೆ. 42 ಬಂದಾಗ ಇಲ್ಲಿ ಕರೆಕ್ಟಾಗಿ 42ಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 42ಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಇಟ್ಕೊಳ್ಳಿ. ಇಲ್ಲಿ 42 ಎಷ್ಟಿದೆ ನೋಡೋಣ. ಇಲ್ಲಿ 42 ಮಾರ್ಕ್ ಮಾಡಿದ್ದೀನಿ. ಈಗ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ 42ಕ್ಕೆ, ಇಲ್ಲಿಂದ ಒಂದು 15 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ನಮಗೆ ಕರೆಕ್ಟಾಗಿ ಸಾಕಾಗುತ್ತೆ. 15 ಇಂಚು ಎಕ್ಸ್ಟ್ರಾ ತಗೊಳ್ಳಿ ಸಾಕು. ಈ ಥರ ಲಾಡಿ ಅಳತೆ ಮಾಡ್ಕೋಬೇಕು. ಈಗ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ನಿಮಗೆ ಸ್ವಲ್ಪ ದಪ್ಪಕ್ಕೆ ಬೇಕಂದರೆ ದಪ್ಪಕ್ಕೆ ಹಾಕೋಬೋದು, ಇಲ್ಲ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಬೇಕಾದರೆ ಹಾಕ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ತುದಿಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ತುದಿಯಿಂದ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗ್ ಕಲಿಯೋರು ನೈಟಿ, ಪೆಟಿಕೋಟು, ಆಮೇಲೆ ಟಾಪ್ಗಳು ಇಂಥವನ್ನೆಲ್ಲ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಸ್ಟಾರ್ಟಿಂಗೇ ಬ್ಲೌಸ್ ಕಲಿತೀವಿ ಅಂತೇಳಿ ಹೋಗಬಾರ್ದು. ಇಂಥ ಚಿಕ್ಕ ಚಿಕ್ಕ ಕೆಲಸಗಳನ್ನ ಸ್ಟಾರ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ತುಂಬ ಪ್ರಾಕ್ಟೀಸ್ ಆಗುತ್ತಲ್ಲ, ಆಗ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ತುಂಬ ಈಸಿ ಆಗ್ತದೆ. ಸ್ಟಾರ್ಟಿಂಗೇ ನನ್ನ ಸ್ಟೂಡೆಂಟ್ಗಳು ಇದ್ದರು ಫ್ರೆಂಡ್ಸ್, ಅವರು ಸ್ಟಾರ್ಟಿಂಗೇ ಬ್ಲೌಸನ್ನು ಕಲಿಸ್ಕೊಡಿ ಅಂತ ಟಾರ್ಚರ್ ಮಾಡ್ತಾಯಿದ್ರು. ಯಾವುದೇ ಕಾರಣಕ್ಕೂ ನೀವು ಬರೀ ಬ್ಲೌಸ್ ಮಾತ್ರ ಕಲಿತೀನಿ, ಅದು ಮಾತ್ರ ಕಲಿಸ್ಕೊಡಿ ಅಂತ ಎಲ್ಲೂ ಕೇಳ್ಕೊಂಡು ಹೋಗಬೇಡಿ. ಯಾವುದೇ ಕಾರಣಕ್ಕೂ ಬರಲ್ಲ. ನೀವು ಬೇಸಿಕ್ ಇರೋ ಕೆಲವೊಂದು ಇದೆಯಲ್ಲ, ಇವನ್ನೆಲ್ಲ ಕಲ್ತ್ಕೊಂಡ್ರೆ ಮಾತ್ರ ನೀವು ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗೋದು. ಇಲ್ಲಿ ಲಾಡಿ ಎಲ್ಲ ಸ್ಟಿಚ್ ಆಗಿದೆ. ಈಗ ಇದನ್ನು ಈ ಥರ ಪಿನ್ ಹಾಕ್ಕೊಂಡು ಒಳಗಡೆ ಸೇರಿಸ್ಕೋಬೇಕು. ಈ ಥರ ಇದರೊಳಗಡೆ ಹಾಕ್ಕೊಂಡು ಸೇರಿಸ್ಕೋಬೇಕು. ಇಲ್ಲ ಹಾಕಾಗಿದೆ ನೋಡಿ. ಈ ಥರ ಹಾಕ್ಕೊಂಡು ನಾನಿಲ್ಲಿ ಸ್ಟಿಚ್ ಮಾಡೋಕ್ಕೆ ಮರೆತುಕೊಂಡೆ. ನೀವು ಲಾಡಿ ಹಾಕೋದಕ್ಕಿಂತ ಮುಂಚೆ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಲಾಡಿ ಹಾಕಿದ್ಮೇಲೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಕಿರೋ ದಾರಕ್ಕೆ ತಾಗದೇ ಇರೋಂಗೆ ಸ್ಟಿಚ್ ಮಾಡ್ಕೊಂಡು ಹೋಗಿ. ಯಾಕೆಂದರೆ ಇದು ರೆಡಿಮೇಡ್ ಬಟ್ಟೆಯಲ್ಲಿ ಒಂದೊಂದೇ ಸ್ಟಿಚ್ ಹಾಕಿರ್ತಾರಲ್ಲ, ಆವಾಗ ಅದ್ರ ಮೇಲೆ ನಾವು ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರೆ ಪೆಟ್ಟಿಕೋಟ್ ಹರಿಯಲ್ಲ. ಸುಮಾರು ಕಾಲ ನಮಗೆ ಬಾಳಿಕೆ ಬರ್ತದೆ. ಇಲ್ಲಾಗಿದೆ. ಇಲ್ಲಿ ಕೊನೆಯಲ್ಲಿ ಸ್ವಲ್ಪ ಜಾಸ್ತಿ ಸ್ಟಿಚ್ ಹಾಕ್ಕೊಳ್ಳಿ, ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಪಟ್ಟಿ ಕೊಟ್ಟಿರ್ತಾರಲ್ಲ, ಅಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಹೊಸ ಪೆಟ್ಟಿಕೋಟ್ಗಳು ತಗೊಂಡಾಗ ಇಲ್ಲಿ ಸುತ್ತ ಪೂರ್ತಿ ಸ್ಟಿಚ್ ಮಾಡಿಕೊಂಡೇ ಹಾಕಬೇಕು. ಹಾಗೆ ಹಾಕ್ಕೊಂಡ್ರೆ 1 ತಿಂಗಳು ನಮ್ಗೆ ಹಾಕೋಕ್ಕಾಗಲ್ಲ, ಎಲ್ಲ ಬಟ್ಟೆ ಹರಿದೋಗುತ್ತೆ, ಆಮೇಲೆ ಹಾಕೋಕ್ಕಾಗಲ್ಲ. ಇದ್ರ ಮೇಲೆ ತಗೊಂಡ ತಕ್ಷಣ, ಯಾಕೆಂದರೆ ಅವರು ಒಂದೊಂದೇ ಸ್ಟಿಚ್ ಹಾಕಿರ್ತಾರೆ, ಹಾಗಾಗಿ ನಾವು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೋಬೇಕು. ಈಗ ನಾನಿಲ್ಲಿ ಹಾಕಿದ್ದೀನಿ. ಇಲ್ಲಿದೆಯಲ್ಲ ಜಾಯಿಂಟ್ ಹತ್ರ, ಇಲ್ಲಿ ಸ್ವಲ್ಪ ಜಾಸ್ತಿ ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಯಾಕಂದರೆ ಇಲ್ಲಿ ಜಾಸ್ತಿ ಹರಿದೋಗೋದು ಜಾಸ್ತಿ. ನಾವು ಡೈಲಿ ನೈಟಿ ಜೊತೆಗೆ ಸೀರೆ ಜೊತೆಗೆಲ್ಲ ಹಾಕ್ತಾ ಇರ್ತೀವಲ್ಲ, ಆವಾಗ ಈ ಕಡೆನೇ ಜಾಸ್ತಿ ಹರಿದೋಗೋದು. ಇಲ್ಲ ಸ್ವಲ್ಪ ಬೇಕಂದರೆ ಒಂದು 2 ಸ್ಟಿಚ್ ಹಾಕ್ಕೊಳ್ಳಿ. ಈಗ ಪೂರ್ತಿ ಸ್ಟಿಚ್ ಆಗಿದೆ. ಎಕ್ಸ್ಟ್ರಾ ಇರೋ ದಾರನೆಲ್ಲ ಕಟ್ ಮಾಡ್ಕೋಬೇಕು. ಈಗ ನೋಡಿ ಇಲ್ಲಿ ಪೂರ್ತಿ ಸ್ಟಿಚ್ ಆಗಿದೆ ನೋಡಿ.
ಈಗ ನೋಡಿ ಇಲ್ಲಿ ಸ್ಟಿಚ್ ಮಾಡಿದ್ದೀನಿ, ಪೂರ್ತಿ ಸ್ಟಿಚ್ ಆಗಿದೆ ನೋಡಿ, ನೀಟಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.